ಸೊ ಗೈಸ್, ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆ ಅದು ಯಾವ್ದು ನನ್ನ ಮಕ್ಕಳು ಮೊದಲು ಹೆಲ್ಮೆಟ್ಟು ಕಾಲ ಹತ್ರನೇ ಇಟ್ಕೊಂಡಿದ್ದೆ. ಮೇನ್ ರೋಡ್ ಬಂದ್ಮೇಲೆ ಹಾಕೊಳ್ಳೋಣ ಅಂತ ಅಷ್ಟೊತ್ತು ಹೆಲ್ಮೆಟ್ ಹಾಕೊಂಡು ಇನ್ನು 2 ನಿಮಿಷ ಟರ್ನಿಂಗಲ್ಲಿ ಏನೋ ತಲೆ ಎಲ್ಲ ನೆವೆ ಆಯ್ತಿದ್ದಿ ಕ್ಯಾಪ್ ಹಾಕೊಂಡು ನನಗೆ ಇದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೆಲ್ಮೆಟ್ ತೆಗೆ ಕಾಲ ಹತ್ರ ಇಟ್ಬಿಟ್ಟು ಇನ್ನೇನು ನಮ್ಮ ಶಿರ್ಕೆ ಟರ್ನಿಂಗ್ ಹತ್ರ ಇದ್ದೆ. ಅಷ್ಟರಲ್ಲಿ ಪೊಲೀಸರು ಹಿಡಿದ್ರು. ಗಾಡೀಲಿ ಯಾವ್ದು ಇದಿರಲಿಲ್ಲ, ಫೈನ್ ಗೀನ್ ಏನೂ ಇರಲಿಲ್ಲ. ಹೆಲ್ಮೆಟ್ ಕಾಲ ಹತ್ರನೇ ಇತ್ತು. 500 ರೂಪಾಯಿ ಫೈನ್ ಕಟ್ಟಿದೆ. ಬೆಳಗ್ಗೆ ಹೊಟ್ಟೆ ಎಲ್ಲ ಉರಿದೈತೈತಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಫೈನ್ ಕಟ್ಟಿರೋದು ಆನ್ ಕ್ಯಾಶ್. ಸೊ ಇದು ಒಂದು ಅನುಭವ ಆಗ್ಬೇಕಿತ್ತು, ನನ್ಗೆ ಆಗಿರ್ಲಿಲ್ಲ. ಆಗಿದ್ದು ಇಷ್ಟರಲ್ಲೇ ಆಗಿದ್ರೆ ಒಳ್ಳೇದಾಯ್ತು. 500 ರೂಪಾಯಿ ಬೆಳಗ್ಗೆ ಹೊಟ್ಟೆ ಉರಿದೈತೈತೆ. ಇರ್ಲಿ, ಏನು ಮಾಡಕ್ಕಾಗಲ್ಲ. ಸೊ ಈಗ ನಮ್ಮ ತೇಜನ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬೇಕು. ಡೆಲಿವರಿ ಮಾಡ್ತಾ ಇದೆ, ನಿಲ್ಸ್ಬಿಟ್ಟೆ. ನಾನು ನಾಷ್ಟ ಮಾಡೋಣ ಅಂತ ಹೋದೆ. ಗಾಡಿ ಚಾರ್ಜರ್ ಮಲ್ತ್ಬಿಟ್ಟಿದ್ದೆ. ಹಬ್ಬಲ್ಲಿ ಚಾರ್ಜರ್ ತಗೊಂಬರೋಣ ಅಂತ ಹೋಯ್ತಾ ಇದೆ. ಚಾರ್ಜರ್ ತರಕ್ ಫೈನ್ ಹಾಕ್ಸ್ಕೊಂಡೆ. ತೇಜ ಅವ್ರ ಹೋಟ್ಲ ಹತ್ರ ಬಂದಿದ್ದೀನಿ. ನಮ್ಮ ತೇಜ ಬತ್ತವನೆ. ನನ್ನ ಕರ್ಕೊಂಡು ಈಗ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಊಟ ಮಾಡ್ಕೊಂಡ್ಬಿಡ್ತೀನಿ. ಗೈಸ್, ನಮ್ಮ ತೇಜನ ಹಾಕೊಂಡು ಬಂದಿದ್ದೀವಿ. ಹಿಂದೆಗಡೆ ಓಣಮ್ಗೆಲ್ಲ ರೆಡಿ ಮಾಡ್ಕೊಂತಾರೆ ಹಾಸ್ಪಿಟ್ಲಲ್ಲಿ. ಏನು ತೇಜ್, ನಮ್ಮ ತೇಜಂಗೆ ಬೆಡ್ ಕೊಟ್ಟವ್ರೆ. ಲಾಸ್ಟ್ ಟೈಮ್ 6th ಫ್ಲೋರ್ ಕೊಟ್ಟಿದ್ರು, ಈ ಸಲ 3rd ಫ್ಲೋರ್ ಕೊಟ್ಟಿದ್ದಾರೆ. ನಾಳೆ ಇಷ್ಟೊತ್ತಿಗೆಲ್ಲ ಆಪ್ರೇಷನ್ ಆಗಿರ್ತೈತಿ, ಎಲ್ಲ ಮಾಡಿಸ್ತಾ ಇರ್ತಾನೆ. ಏನ್ ಮಾಡ್ತೀಯಾ? ಇದಕ್ಕೆ ನೋವು ಬಂದ್ಬಿಟ್ಟು ಫುಲ್ ಶೇವ್ ಮಾಡಿಸ್ಕೊಂಡು ಕ್ಲೀನ್ ಕೃಷ್ಣಪ್ಪ ಆಗೋದ. ತಲೆ ತಗಡು ಬಂತದ್ರಿ ಯಾರಿಗೆ? ಗೈಸ್, ತೇಜಂಗ್ ಊಟ ತರಕ್ ಬಂದಿದ್ದೀನಿ. ಪಾಪ ನಾಳೆ ಆಪ್ರೇಷನ್ ಐತೆ. ಅದಾದ್ಮೇಲೆ ಅವ್ನು ನೆಟ್ಟಿಗೆ ಊಟಗಳೇ ಕೊಡಲ್ಲ ಇವರು. ಒಳ್ಳೆ ಈ ಸಪೆ ಕಾರು ಅಪ್ಪ, ಊಟ ನೋಡೋರೇನೆ ತಲ್ಸುದ್ ಬಂದ್ಬಿಟ್ಟು. ಅದಕ್ಕೆ ಇವಾಗ ಅವ್ನು ಕೇಳಿ ತಂದು ಕೊಟ್ಬಿಟ್ರೆ ಇನ್ನು 2-3 ದಿನ ಅವನಿಗೆ ರುಚಿ ಊಟ ಸಿಗಲ್ಲ. ನಿಮಗೆ ಒಂದು ಪಲಾವು 2 ವಡೆ ಕಟ್ಟಿಸ್ಕೊಂಡು ಹೋಯ್ತಾ ಇದ್ದೀನಿ. ಯಾವ್ದು ಬೇಕಾದ್ರೆ ತಿನ್ನಲಿ ಅಂತ ನೋಡೋಣ. ಯಾವ್ದು ಗುರು ಇದು? ಉದ್ದಕ್ಕೂ ರಾಮಯ್ಯ ಸ್ಕೂಲು, ಕಾಲೇಜು, ಮೆಡಿಕಲ್ಲು, ಇಂಜಿನಿಯರಿಂಗು, ಲಾ ಕಾಲೇಜು, ಈ ಕಡೆ ಎಲ್ಲ ಹಾಸ್ಪಿಟ್ಲು. ಒಂದೇ ರೋಡಲ್ಲೆಲ್ಲ ಸಮಾಧಿನೂ ಇಲ್ಲೇ ಎಲ್ಲ ಇರ್ಬೇಕೇನೋ. ಇಲ್ಲೇ ಹುಟ್ಟಿ ಇದೇ ಪಕ್ಕದ ಸ್ಕೂಲಲ್ಲಿ ಓದಿ, ಪಕ್ಕದ ಕಾಲೇಜ್ ಜಂಪ್ ಆಗಿ, ಅಲ್ಲಿಂದ ಡಿಗ್ರಿಗೂ ಜಂಪ್ ಆಗಿ, ಇಲ್ಲೇ ಕೆಲಸಕ್ಕೂ ಸೇರಿಕೊಂಡು, ಇಲ್ಲಿರೋನೇ ಏನಾರ ಸಿಸ್ಟ್ರನ್ನೋ ಡಾಕ್ಟ್ರನ್ನೋ ಮದುವೆ ಆಗ್ಬಿಟ್ಟು ಇಲ್ಲೇ ಸತ್ಬಿಟ್ರೆ ಮುಗ್ದೋಯ್ತು. ಇದೊಂದು ರೋಡಲ್ಲೇ ಜೀವನ ಕಳೆದು ಬಿಡ್ಬೋದು. ಗೈಸ್, ನಾನು ಹೋಗಿ ಬರೋ ಗ್ಯಾಪಲ್ಲಿ ನಮ್ಮ ತೇಜಂಗೆ ಚುಚ್ಬಿಟ್ಟವ್ರ ಕೈ ಜಾಸ್ತಿ ಚುಚ್ಬಿಟ್ಟವ್ರು, ಸೊಟ್ಟಿಗೆ ಚುಚ್ಬಿಟ್ಟವ್ರಂತೆ. ಇರಲಿ, ಇದೊಳಗೆ ಎತ್ಬಿಟ್ಟವ್ರೆ. ಊಟ ಮಾಡಿ ಏನು ಎತ್ಬಿಟ್ಟವ್ರೆ? ಬ್ಲಡ್ ಎತ್ಬಿಟ್ಟವ್ರೆ, ಬೇರೆ ಏನಿಲ್ಲ. ಈಗ ನಮ್ಮ ತೇಜ ಊಟ ಮಾಡ್ತವನೆ, ತಗೊಳ್ಳೋ. ಅದನ್ನು ಮಾಡ್ತಾನೆ. ಗೈಸ್, ನಮ್ಮ ತೇಜನ್ ನೋಡೋದಕ್ಕೆ ಇವತ್ತು ನೈಟ್ ಹಾಸ್ಪಿಟ್ಲಲ್ಲಿ ಇರೋದಕ್ಕೆ ನಮ್ಮ ಗೌರಿನೂ ಬಂದವನೆ. ನಮ್ಮ ಗೌರಿ ನಡುವೆ ಹೆಂಗಾಗ್ಬಿಟ್ಟು ಅನ್ನೋದ್ರೆ ಎಲ್ಲೆಲ್ಲೋ ನಾನೇ ನೋಡಿ. ಪೇಷಂಟು ಯಾವ ಪೇಷಂಟ್ ಇಷ್ಟು ನಗ್ನಾಗ್ತಾ ಇರ್ತಾರೆ ನಮ್ಮ ಜೊತೆ ಇದ್ರೆ ಹಿಂಗೆ ತೇಜ. ಅದೇ ನಮ್ಮ ಜೊತೆಲಿದ್ರೆ ಅದೇನೋ ಇಂಜೆಕ್ಷನ್ ಕೊಡೋದು, ಅನಸ್ಟಿಷಿಯಾ ಇಂಜೆಕ್ಷನ್ ಕೊಡೋದು ಬೇಕಾಗಿಲ್ಲ. ಹಂಗೆ ಆಪರೇಷನ್ ಮಾಡಿಸ್ತೀವಿ ನಾವು. ಏನ್ ತೇಜ ಮಾಡಿಸ್ತೇ ಬಿಡ. ಸಾಗರ್, ನಿನ್ನ ತೇಜ ಹೆವಿ ಮಿಸ್ ಮಾಡ್ಕೊಂತ ಅನ್ಕೊಳ್ಳೋ. ನಾನಲ್ಲ, ಹರ್ಷಾನೇ ಜಾಸ್ತಿ ಮಿಸ್ ಮಾಡಿಸ್ಬೇಕು. ಸೊ ಗೈಸ್, ನಮ್ಮ ತೇಜನ್ನ ಒಳಗಡೆ ಬಿಟ್ಟು ನಾವು ಊಟ ತಿನ್ಕೊಂಡು ನಮ್ಮ ತೇಜಂಗೂ ತಾತಂಗೂ ಊಟ ತಗೊಂಬರೋಣ ಅಂತ ನಾನು ಗೌರಿ ಬಂದಿದ್ದೀವಿ. ಗೌರಿ ಯಾವ್ದೋ ಹುಡುಗಿನ ನೋಡಿ ನಾಚ್ಕದ, ಯಾವ್ದೋ ನರ್ಸ್ನ ನೋಡ್ಬಿಟ್ಟು ಕ್ರಶ್ ಆಗ್ಬಿಟ್ಟೈತೆ ಅವ್ನಿಗೆ. ನೋಡು ಕ್ರಶ್ ಆಗಲ್ಲ. ಏಕೆ ಸಿಂಗಲ್ಸ್? ನಮ್ಮ ಗೌರಿ ಅಕ್ಕಿ ರೊಟ್ಟಿ ತಿಂತವನಿಗೆ, ನಮಗೆ ಬಿರಿಯಾನಿ ಆಯಿತು. ಪಲಾವ್ ಫೀಲ್ ಬರ್ತಿದೆ, ನೋಡೋಣ. ಇಬ್ರು ಊಟ ಮಾಡ್ಕೊಂಡು ಪಕ್ಕದ ಬೇಡವರು ಏನೋ ತರ ಕೇಳಿದ್ರು, ತಗೊಂಡು
ನಮ್ಮ ತೇಜನ್ಗೂ ಚಾತನ್ಗೂ ತಗೊಂಡು ಹೊಡ್ತಾ ಇದ್ದೀವಿ ಹಾಸ್ಪಿಟ್ಲ್ ಒಳಗಡೆ. ಹಾಸ್ಪಿಟ್ಲು ಹೇಳಿದ್ನಲ್ಲ ಅವಾಗಲೇ, ಒಳ್ಳೆ ಬಂಗ್ಲೆ ಇದ್ದಂಗೆ ಐತಿ. ಸೊ ಗೈಸ್, ನಮ್ಮ ತೇಜ ಕಡೆದಾಗಿ ಇವತ್ತು 10 ಗಂಟೆ ಒಳಗಡೆ ಊಟ ಮುಗಿಸ್ತಾನೆ. ತಾತ ತಿಂದವ್ರೆ. ನಮ್ಮ ತೇಜ ಫುಲ್ ರೇಷನ್ನು ಬೇರೆ ಬೇರೆ ನಾನು ಮಾಡಿರೋ ವ್ಲಾಗ್ ನೋಡಿಕೊಂಡು ಬೇರೆ ಬೇರೆ ಊಟ ತಿನ್ಕೊಂಡು ನಾನು ವ್ಲಾಗ್ ನೋಡಿಲ್ಲ ಅಂದ್ರೆ ಒಂದು ಗಂಟ್ಲಿಗೆ ಅನ್ನನೇ ಹೇಳಿರುವಂತ ನೋಡಿ. ಏನ್ ತೇಜ? ಸೊ ಗೈಸ್, ತೇಜ ಇನ್ನೇನು ಊಟ ಮಾಡ್ತಾವನೆ, ರೇಷನ್ ಇಳಿಸ್ತವನೆ. ಈಗಿರೋ ಜೋಶ್ ನಾಳೆನೂ ಹಿಂಗೆ ಇರಲಿ ಅಂತ ಕೇಳ್ಕೊಂತ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬರೀ ಎಂಡ್ ಅಷ್ಟೇ, ಬರೀ ಎಂಡ್ ಮಾಡ್ತಾ ಮಾಡೋದು ಅಷ್ಟೇ, ಕಂಟೆಂಟ್ ಏನ್ ಕೊಡಲ್ಲ ನೀನು. ಹೌದಾ? ಸರಿ, ನಮ್ ತೇಜ ರೆಡಿ ಆಗ್ಲಿ, ಕಂಟೆಂಟ್ ಕೊಡೋದಂತೆ. ಅಲ್ಲ, ಫ್ರೆಂಡ್ ಬ್ಲಾಗ್ನ ನೋಡೋದ್ ಬಿಟ್ಟು ನನ್ನ ಬ್ಲಾಗ್ನ ಎಷ್ಟು ಲವ್ ಅಂದ್ರೆ ನೋಡಿದ್ನೇ ನೋಡ್ತಾನೆ, ನನ್ಗೆ ನೋಡಕ್ ಆಗಲ್ಲ ಇವ್ನು. ಗೈಸ್, ಊಟ ಎಲ್ಲ ಮಾಡಿಸಿ ಒಂದು 10 ರೌಂಡ್ ವಾಕಿಂಗ್ ಓಡಿಸಿ ಇನ್ನೇನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಾಕಿಂಗ್ ಎಲ್ಲ ಮಾಡಿಸಿದ್ದೀವಿ, ನಾಳೆ ಕಂಟಿನ್ಯೂ ಮಾಡ್ತೀವಿ. ಟೇಕ್ ಕೇರ್, ಬಾಯ್, ಸಿ ಯು. ಈ ಪೇಷಂಟ್ ಯಾಕೋ ಹೆವಿ ನಿಗ್ರಾಡ್ತಿದ್ದ, ಶುಕ್ರವಾರ ಏನೋ ಎದ್ದು ಊಟ ಏನೋ ಸಿಡಿತಾನಂತೆ, ನೋಡೋಣ ಅದು ಹೆಂಗಿದ್ದು ಗುಡ್ಡೆ ಆಗ್ತಾನೆ ನೋಡೋಣ. ಏನೋ ಈ ಮಾತು ಮಾತ್ರ ಹೇಳ್ತೀನಿ. ಹಾಂ, ಈ ಮಾತು ಮಾತ್ರ ಹೇಳ್ತೀನಿ. ಸಿಡಿದ ಮೇಲೆ